ಸನ್ಮಾನ್ಯ ಅಧ್ಯಕ್ಷರೇ, ನಾನು ಮೊನ್ನೆ ಬಡ್ಜೆಟ್ ಮೇಲೆ ಮಾತಾಡೋವಾಗೂ ಹೇಳಿದ್ದೀನಿ. ಅವ್ರು ಕೊಟ್ಟಿರೋ ಪುಸ್ತಕ ಪ್ರಿಂಟ್ ಮಾಡಿರೋದ್ರಲ್ಲೇ ನಾನು ವ್ಯತ್ಯಾಸ ಹೇಳಿದ್ದೀನಿ. ಹಿಂದೆ ಬಸವರಾಜ ಬೊಮ್ಮಾಯಿ ಅವರು ಇದ್ದಾಗ ಎಷ್ಟು ಕೊಟ್ಟಿದ್ರು, ಇವ್ರು ಎಷ್ಟು ಕಡಿಮೆ ಮಾಡಿದ್ದಾರೆ ಅಂತ. ಅದ್ರ ಮೇಲೇನೆ ಪತ್ರಿಕೆ ಅವ್ರು ಬರೆದಿರೋ, ಪತ್ರಿಕೆ ಸುಳ್ಳು ಬರ್ದವ್ರ ಪತ್ರಿಕೆಯವರು ನಾವು ಹೇಳಿರೋ ಇದ್ರ ಮೇಲೇನೆ ಬರೆದಿದ್ದಾರೆ. ಕನ್ನಡಕ್ಕೆ ಕಾಸಿಲ್ಲ ಅಂತ ಬರೆದು ಎಲ್ಲ ಒಂದೇ ಅಲ್ಲ, 10 ಇಲ್ಲ 10 ಪ್ರಶ್ನೆಗಳು ಬರೆದಿದ್ದಾರೆ. ನಿಮ್ ಪರವಾಗಿ ಬರೆದಿದ್ದಾರೆ. ಅದರಿಂದ ಹೆಚ್ಚು ದುಡ್ಡು ಸಿಗ್ಲಿ ನಮ್ಮ ಸ್ನೇಹಿತರಿಗೆ. ಅವ್ರು ಮಾತಾಡಿ ಯಾಕೆ ಮಾತಾಡ್ತಾರೆ? ಸನ್ಮಾನ್ಯ ಅಧ್ಯಕ್ಷರೇ, ನೀವು ಯಾಕೆ ನಮ್ಗೆ ಕನ್ನಡಕ್ಕೆ ಏನಾನ ಕೊಟ್ಟಿದ್ರೆ ನಮ್ಗೆ ಹೇಳ್ಗಣಕ್ಕೆ ಹೆಮ್ಮೆ ಆಗ್ತತೆ. ಮುಖ್ಯಮಂತ್ರಿಗಳು ಕನ್ನಡಕ್ಕೆ ಕೊಟ್ಟಿದ್ದಾರೆ ಅಂತ. ಕೊಟ್ಟಿಲ್ಲ ಅಂತ ನಾನು ಅಂಕಿ ಅಂಶನೇ ಹೇಳಿರೋದು, ಟ್ಯಾಲಿ ಮಾಡಿ ಹೇಳಿದ್ದೀನಿ. ಬಡ್ಜೆಟ್ ಅಲ್ಲಿ ಬೊಮ್ಮಾಯಿ ಅವರು ಬಡ್ಜೆಟ್ ಅಲ್ಲಿ ಎಷ್ಟು ಕೊಟ್ಟಿದ್ರು, ಸಿದ್ದರಾಮಯ್ಯನವರು ಎಷ್ಟು ಕೊಟ್ಟಿದ್ದಾರೆ, ಎಷ್ಟು ಕಡಿಮೆ ಕೊಟ್ಟಿದ್ದಾರೆ, ಆ ಪರ್ಸೆಂಟೇಜ್ ಲೆಕ್ಕ ಹಾಕಿದ್ದೀನಿ. ನನಗೆ ಮುಖ್ಯಮಂತ್ರಿಗಳು ಯಾಕೋ ನಾವು ಏನ್ ಪ್ರಶ್ನೆಗಳು ಕೇಳಿದಾರೆ ಅದ್ ಬಿಟ್ಟು ಎಲ್ಲೆಲ್ಲೋ ಹೋಗ್ತಾ ಇದಾರೆ. ಅವ್ರಿಗೆ ಏನ್ ಬೇಕೋ ಅದನ್ನ ಆಯ್ಕೆ ಮಾಡ್ತಾರೆ. ಮಾತಾಡ್ಲಿ, ಅವರು ಪೊಲಿಟಿಕಲ್ ಆಗಿ ಮಾತಾಡ್ಬೇಕು, ಮಾತಾಡ್ತಾರೆ. ಕೇಂದ್ರ ಸರ್ಕಾರ ತಾರತಮ್ಯ ಅಂತ, ಓಕೆ, ನಮ್ಮ ಸಿದ್ದು ಹೇಳ್ದ ತಾರತಮ್ಯ ಅಂತ ಹೇಳಿದ್ರೆ, ಮೋದಿ ಅವರು ಬಂದು 10 ವರ್ಷ ಆಗಿದೆ, 11 ವರ್ಷ ಆಗಿದೆ ಅಷ್ಟೇ ಅಲ್ಲನಪ್ಪ. ಹಿಂದೆ ಎಲ್ಲ ಕಾಂಗ್ರೆಸ್ ಅವರ ಇದ್ದಿದ್ದು. ಮನಮೋಹನ್ ಸಿಂಗ್ ಅವರು ಎಷ್ಟು ಕೊಟ್ಟಿದ್ದಾರೆ ಹೇಳಿ? 6 ವರ್ಷ ವಾಜಪೇಯಿ 16 ಸೇರ್ಸ್ಕೊಳ್ಳಿ. ಯಾವ ಉಳಿದಿದ್ದಲ್ಲ, ನೀವೇ 60 ವರ್ಷ ಇದ್ರಲ್ಲ, ನೀವೇನೇನು ಕೊಟ್ಟಿದ್ರೆ ಹೇಳಿ. ಆಯ್ತು, ಒಂದು ಬಿಡುಗಡೆ ಮಾಡಿ. ಮನಮೋಹನ್ ಬೇಡ, ಅದ್ರ ಬೇಡ ಹೋಗೋದು ಅಲ್ಲಿಗೆ ಬೇಡ. ಮನಮೋಹನ್ ಸಿಂಗ್ ಅವರು 10 ವರ್ಷ, ಇಂಡಿಯಾ ಮೋದಿ ಅವರು ಎಷ್ಟು ವರ್ಷ ಅಂತ ಹೇಳಿದ್ರು. ಇವೆರಡನ್ನು ಟ್ಯಾಲಿ ಮಾಡಿ ಬಿಡುಗಡೆ ಮಾಡಿ. ಓಕೆ, ಮನಮೋಹನ್ ಸಿಂಗ್ ಅವರು ಇದ್ದಾಗ ಎಷ್ಟು ಕರ್ನಾಟಕ ಅನುದಾನ ಕೊಟ್ಟಿದ್ದಾರೆ ಎಲ್ಲ ಹೇಳಿ. ಏನೇನ್ ರೈಲ್ವೆಗೆ ಎಷ್ಟು ಕೊಟ್ಟಿದ್ದಾರೆ, ಫೈನಾನ್ಸ್ ಇಂದ ಎಷ್ಟು ಕೊಟ್ಟಿದ್ದಾರೆ. ಇವರು ಅಲ್ಲಲ್ಲ, ಒಂದೇ ನಿಮಿಷ. ಇವ್ರು ಹೇಳ್ತಾರೆ ಕೇಂದ್ರ ಸರ್ಕಾರ ಏನು ಕೊಟ್ಟಿಲ್ಲ ಅಂತ. ಇವ್ರ ಲೈಫ್ ಅಲ್ಲಿ, ಕಾಂಗ್ರೆಸ್ ಅವ್ರ ಲೈಫ್ ಅಲ್ಲಿ ಇಂಥದ್ದೊಂದು ಇದನ್ನ ಕಟ್ಟಿಲ್ಲ. ಏನೋ ರೈಲ್ವೆ ಸ್ಟೇಷನ್ 47 ರೈಲ್ವೆ ಸ್ಟೇಷನ್ ನೋಡಿ, ಕಲರ್ ಪ್ರಿಂಟ್ ಕೊಟ್ಟಿದ್ದೀನಿ. 47 ಒಂದೇ ಬಾರಿ ಗುಲ್ಬರ್ಗ ಇಂದ ಹಿಡಿದು ರಾಯಚೂರ್ವರೆಗೂ ಎಲ್ಲ ಕಡೆನೂ ಕಟ್ಟಿದ್ದಾರೆ. ಯಾವ ತರ ಅಂದ್ರೆ ಇದನ್ನ ನಾವು ಕನ್ಸ್ಯೂಮನ್ಸಲ್ಲೂ ಪ್ಲಾನ್ ಮಾಡಕ್ಕಾಗಲ್ಲ, ಆ ರೀತಿಯಾದಂತ ಕೊಟ್ಟಿದ್ದಾರೆ. ರೈಲ್ವೆ ಇಸ್ ವಿತ್ ದಿ ಸೆಂಟ್ರಲ್ ಗವರ್ಮೆಂಟ್. ಕೇಳಿದ್ರ ಇವ್ರನ್ನ? ಇವ್ರೇನ್ ಕೇಳಿಲ್ಲ, ಆದ್ರೂ ಕೊಟ್ಟಿದ್ದಾರೆ. ಅಧ್ಯಕ್ಷರೇ, ಅವರೇ ಕೊಟ್ಟಿದ್ದಾರೆ.